ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇದು ನನ್ನ ಬ್ಲಾಗ್ ಕನ್ನಡ, ಅರ್ಚನಾ ಆತ್ರೇಯ ಕನ್ನಡ ಬ್ಲಾಗ್. ಸೊ ನಾವಿವತ್ತು ಎಲ್ಲಿದ್ದೀವಿ ಗೆಸ್ ಮಾಡಿ ನೋಡೋಣ. ನಾನು 2 ಬ್ಲಾಗ್ಸ್ ಹಿಂದೆ ನಾನು ನಿಮ್ಗೆ ಹೇಳಿದ್ದೆ ನಮ್ಮ ಅತ್ತೆ ಮಾವಂದು ಆ್ಯನಿವರ್ಸರಿ ಇದೆ, ಸೊ ಸರ್ಪ್ರೈಸಾಗಿ ನಾವೆಲ್ಲ ಹೋಗ್ತಿದ್ದೀವಿ ಅಂತ. ಸೊ ನಾವು ಅಲ್ಲೇ ಇದ್ದೀವಿ ಇವತ್ತು. ಎಲ್ಲಿ ಬಂದಿದ್ದೀವಿ ಅಂದರೆ ಇದು ಕಂಪ್ಲೀಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಜಸ್ಥಾನಿ ರೆಸ್ಟೋರೆಂಟ್. ಫಸ್ಟ್ ಟೈಮ್ ನಾವು ಇಲ್ಲಿ ಟ್ರೈ ಮಾಡ್ತಿದ್ದೀವಿ. ಆಗಲೇ 1 ಟೈಮ್ ಬ್ಯಾಟಿಂಗ್ ಆಗಿದೆ, ತುಂಬಾ ಸಕ್ಕತ್ತಾಗಿದೆ ಫುಡೆಲ್ಲ, ಎಸ್ಪೆಷಲಿ ಚಾಟ್ಸ್ ಆಸಮ್ ಇತ್ತು. 1 ಟೈಮ್ ತಿಂದಿನಿ, ಮೋಸ್ಟ್ಲಿ ನಾನು ಲಿಪ್ಸ್ಟಿಕ್ ಎಲ್ಲ ಹೊಟ್ಟೋಗಿದೆ ಅನಿಸುತ್ತೆ, ತಿನ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ. ಸೊ ಇವಾಗ ನಾವು ಚಾಟ್ಸ್ ಮುಗ್ದು ನೆಕ್ಸ್ಟ್ ಮೇನ್ ಕೋರ್ಸ್ಗೆ ಹೋಗ್ತಾ ಇದ್ದೀವಿ. ಬಿಫೋರ್ ದ್ಯಾಟ್ ಸ್ವಲ್ಪ ಗ್ಯಾಪ್ ಇರೋದ್ರಿಂದ ನಾನು ನಿಮಗೆ ಮುಂಚೆನೇ ಹೇಳಿದ್ದೆ ನಮ್ಮ ಅತ್ತೆ ಮಾವನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ. ಈ ವ್ಲಾಗಲ್ಲಿ ನಾನು ಮಾಡಿಕೊಡ್ತಾ ಇದ್ದೀನಿ. ಆ್ಯನಿವರ್ಸರಿ ಕಪಲ್, ಯಂಗ್ ಕಪಲ್, ನವ ಜೋಡಿಗಳು, ಅವ್ರನ್ನ ಇವಾಗ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀವಿ. ಈಗ ನಮ್ಮ ಅತ್ತೆ ಸ್ವಲ್ಪ ಕಾನ್ಷಿಯಸ್ ಆಗಿದ್ದಾರೆ, ನಮ್ಮ ಮಾವ ರೆಬಲ್ ಕೂತಿದ್ದಾರೆ. ಏನು ಇದೆಲ್ಲ ಯಾವ ಲೆಕ್ಕ ಅನ್ನೋ ಥರ, ನೋಡೋಣ ಯಾರು ಚೆನ್ನಾಗಿ ಮಾತಾಡ್ತಾರೆ ಅಂತ. ಸೊ ಇವಾಗ ತೋರಿಸ್ತಿದ್ದೀನಿ. ನನ್ನ ಮಗಳಿಗೆ ಸ್ವಲ್ಪ ಕಡಲೆಪುರಿ ಕೊಟ್ಟು ಕೂರಿಸಿದ್ದೀನಿ. ನಿಮ್ಗೆ ಆಲ್ರೆಡಿ ನಾನು ಹಳೆ ಬ್ಲಾಗ್ಸಲ್ಲಿ ಹೇಳಿದ್ದೀನಿ, ಮಕ್ಕಳಿಗೆ ಹೊರಗಡೆ ಕರ್ಕೊಂಡು ಹೋದಾಗ ಇಲ್ಲಿರೋ ಐಟಮ್ಸ್ನ ನಾವು ತಿನ್ಸೋದು ಬೇಡ ಅಂತ ಅಷ್ಟೇ. ಸೊ ಏನಂದರೆ ಆಯಿಲಿ ಐಟಮ್ಸ್ ಜಾಸ್ತಿ ಇರುತ್ತೆ, ಅದು ನಮಗೇ ಒಳ್ಳೇದಲ್ಲ ಫಸ್ಟ್ ಆಫ್ ಆಲು. ಸೆಕೆಂಡು, ಮಕ್ಕಳು ಕೊಡೋದ್ರಿಂದ ಈಗಲಿಂದನೇ ಅಭ್ಯಾಸ ಮಾಡೋದು ಬೇಡ ಅಂತ ನಾನು ಅವಳು ಕಾನ್ಸಂಟ್ರೇಷನ್ನ ಬೇರೆ ಮಾಡೋಕ್ಕೆ ನಾನು ಸ್ವಲ್ಪ ಕಡಲೆಪುರಿ ಇಲ್ಲೇ ಇಸ್ಕೊಂಡು ಕೊಟ್ಟಿದ್ದೀನಿ. ಅವಳು ಅಲ್ಲಿ ಬ್ಯುಸಿ ಇದ್ದಾಳೆ, ಸೊ ದಟ್ ನಾವು ತಿನ್ಬೋದು. ನಾವು ಏನು ಜಾಸ್ತಿ ತಿನ್ನಲ್ಲ, ಅಪರೂಪಕ್ಕೆ ತಿಂತಾ ಇದ್ದೀವಿ. ವಿ ಆರ್ ವೆರಿ ಗುಡ್. ತುಂಬ ಆಯಿಲಿ ಏನಿಲ್ಲ, ತುಂಬ ಚೆನ್ನಾಗಿದೆ. ಅಟ್ ಲಾಸ್ಟ್ ನಿಮ್ಗೆ ಹೇಳ್ತೀನಿ ನಾವು ಎಲ್ಲಿ ಬಂದಿದ್ದೀವಿ ಅಂತ. ರಾಜಸ್ಥಾನಿ ಗೆಸ್ ಮಾಡ್ತೀರಿ. ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಸ್ ಇನ್ ಬ್ಯಾಂಗ್ಳೂರ್, ಸುಮಾರು ಕಡೆ ಬ್ರಾಂಚಸ್ ಇದೆ. ನಮಸ್ಕಾರ ಯುವ ದಂಪತಿಗಳಿಗೆ. ಹಾಯ್ ಹಾಯ್. ಈಗ ಇವರೇ ನಮ್ಮ ಅತ್ತೆ ಮಾವ. ನಿಮ್ಮ ಹಳೆಯ ವ್ಲಾಗಲ್ಲಿ ಅವಿನಾಶ್ ಅಪ್ಪ ಅಮ್ಮ ಇವರು. ಸೊ ಮೈಸೂರಿಂದ ಬಂದಿದ್ದಾರೆ, ಇವಾಗ ನಮ್ಮ ಜೊತೆ ಇದ್ದಾರೆ. ಸೊ ಇವತ್ತು ಇವ್ರ ಆ್ಯನಿವರ್ಸರಿ ಸೆಲೆಬ್ರೇಷನ್ನು. ಎಷ್ಟು ವರ್ಷ ಆಯಿತು ಮದುವೆಯಾಗಿ? 34 ವರ್ಷ. ನೀವು ಹೇಳಿ. 34. ವೆರಿ ಗುಡ್, ಕರೆಕ್ಟಾಗಿ ಗೊತ್ತಿದೆ. ಈಗ ಕೆಲವೊಂದು ದಂಪತಿಗಳನ್ನ ಕೇಳಿದ್ರೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಇವ್ರು ಮಾತ್ರ ಕರೆಕ್ಟಾಗಿ ಗೊತ್ತಿದೆ ಇವ್ರಿಗೆ 34 ವರ್ಷ ಆಗಿದೆ ಅಂತ. ಸೊ ಅದರಲ್ಲಿ ಟಿಕ್ ಮಾರ್ಕು. ಇವತ್ತು ನಾನು ನಿಮಗೆ ಕೆಲವೊಂದು ಪ್ರಶ್ನೆಗಳು ಕೇಳ್ತೀನಿ. ಆ ಪ್ರಶ್ನೆಗೆ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತೀರಾ ನೋಡಿಕೊಂಡು ನಿಮ್ಮ ರೇಟಿಂಗ್ನ ನಾನು ಕೊಡ್ತೀನಿ. ಇಲ್ಲ, ನೀವು ಬರ್ತಾ ಇರೋದೀಗ, ನಾನು ಬರ್ತಿಲ್ಲ. ನಮ್ಮ ಮಾವ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದಾರೆ, ನೀ ಸರಿಯಾಗಿ ನೋಡು ಅಂತ. ಅವ್ರು ಆ ಕಡೆ ಬರ್ತಿದ್ದಾರೆ. ಸೊ ಈಗ ಅವ್ರಿಗೆ ಸ್ವಲ್ಪ ಕ್ವೆಶನ್ಸ್ ಕೇಳ್ತಿದ್ದೀನಿ ಏನೇನು ಅಂತ. ಈಗ ಮೊದಲನೇ ಪ್ರಶ್ನೆ ನಿಮಗೆ ಅತ್ತೆಗೆ ಮಾವನ್ ಕೇಳ್ತಾ ಇರೋದು, ನಿಮಗೆ ಅತ್ತೆ ಮಾಡೋ ಅಡುಗೆಯಲ್ಲಿ ಯಾವುದು ತುಂಬ ಫೇವ್ರೇಟ್? ಓ, ಇದಕ್ಕೆ ಚಪ್ಪಾಳೆ ಬರಬೇಕು. ಯೂಶಲಿ ಯಾರು? ವೆರಿ ಗುಡ್. ಇದೊಂದು ಸೇಫ್ ಆನ್ಸರ್ ಅಂತ ಹೇಳ್ಬೋದು ನಾವು. ಅದರಲ್ಲಿ ನೀವು ಗಮನಿಸ್ಬೋದು ಎಷ್ಟು ಪ್ರೀತಿ ಇದೆ ಅಂತ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಅದು ತುಂಬ ಖುಷಿ ಆಗುತ್ತೆ. ನೆಕ್ಸ್ಟ್, ನೀವು ಅತ್ತೆಗೆ ಮಾವನಿಗೆ ಯಾವ ಕಲರ್ ಶರ್ಟ್ ತುಂಬ ಚೆನ್ನಾಗಿ ಕಾಣುತ್ತೆ? ಬ್ಲೂ. ಓ, ವೆರಿ ಗುಡ್, ಕರೆಕ್ಟ್. ಯಾಕೆಂದರೆ ಇದೇನಕ್ಕೆ ನಾ ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಹತ್ರ ಬ್ಲೂ ಶರ್ಟ್ಸು ಜಾಸ್ತಿ ಇದೆ, ಅದರಿಂದ ಮೋಸ್ಟ್ಲಿ ಅವ್ರಿಗೆ ಬ್ಲೂ ಇಷ್ಟ ಅಂತಲೇ ತೊಗೊಂಡಿರ್ತಾರೆ, ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಬ್ಲೂ ಅಂತ ಕರೆಕ್ಟಾಗಿ ಹೇಳಿದ್ರು. ಇದಕ್ಕೆ ಇಬ್ರಿಗೂ 1 ಮಾರ್ಕ್ ಸಿಕ್ಕಿದೆ. 2ನೇ ಪ್ರಶ್ನೆ, ಮಾವಂಗೆ ಅತ್ತೆ ಬರ್ತಡೇ ಯಾವಾಗ? 23/2/65. ಕರೆಕ್ಟ್, ಎಕ್ಸಾಕ್ಟ್ಲಿ ರೈಟ್. ಈಗ ಅತ್ತೆಗೆ ಮಾವನ ಬರ್ತಡೇ ಯಾವಾಗ? ಹೇಳ್ಕೊಡೋಗಿಲ್ಲ, ಸರಿ ಹೋಗ್ಲಿ, ಹೇಳಿ. ರಥಸಪ್ತಮಿ ದಿನ. ಇದು ಪ್ರತಿದಿನ ಅವ್ರಿಗೆ ಡೇಟಲ್ಲಿ ಕನ್ಫ್ಯೂಸ್ ಆಗಿದ್ದಾರೆ ಅಷ್ಟೇ. ಯಾಕೆ ಅಂತಂದರೆ ಅವರು ಪ್ರತಿ ಸರಿ ರಥಸಪ್ತಮಿ ದಿನ ಅವ್ರ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದ್ರಿಂದ ಅವರು ರಥಸಪ್ತಮಿ ಅಂತ ಡೈರೆಕ್ಟಾಗಿ ಹೇಳಿದ್ರು. ಈ ಸರಿನೂ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗಿದೆ, ಅದ್ರದ್ದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ರಥಸಪ್ತಮಿದು. ಸೊ ಅದು 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ನೀವು ಕಾಶಿಯಲ್ಲಿ ಬಿಟ್ಟಿರುವ ತಿಂಡಿ ಯಾವುದು? ನೀವು ಹೇಳಿ. ಮೈಸೂರು ಪಾಕ್, ಮತ್ತೆ ಸೀತಾಫಲ, ನುಗ್ಗೆಕಾಯಿ. ಕರೆಕ್ಟ್, ವೆರಿ ಗುಡ್. ನೀವು ಹೇಳಿ. ಸೇಮ್, ಇಬ್ರು ಒಂದೇ. ವೆರಿ ಗುಡ್. ಇದರಲ್ಲಿ ನಾವೆಲ್ಲ ತಿಳ್ಕೋಬೇಕಾಗಿರೋದು ಏನಂದ್ರೆ, ಇಬ್ರಿಗೂ ಒಂದೇ. ನಿಮ್ಗೆ? ಸೊ ಇಬ್ರು ಎಲ್ಲ ಸ್ವೀಟು ಇಷ್ಟ ನನಗೆ, ಅದರಲ್ಲಿ ನೋಡಿದ್ರಾ, ಇವಾಗ ಹೌದು, ತುಂಬ ಇಷ್ಟವಾಗಿರೋದು ಬಿಡಬೇಕು. ಇಬ್ರು ಸೇರಿ ಒಂದನ್ನೇ ಬಿಟ್ಟಿದ್ದಾರೆ, ಒಂದೇ
ತಿಂಡಿನ ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಮನೇಲಿ ಎರಡೆರಡು ಬಿಟ್ಬಿಟ್ರೆ ಎರಡೆರಡು ಥರ ಅಡುಗೆ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಒಂದನ್ನೇ ಬಿಟ್ಬಿಟ್ರೆ ಜೈ ಅಂತ ಒಂದೇ ಮಾಡ್ಬೋದು. ಅದೊಂದು ರೀಸನ್ನು. ಇನ್ನೊಂದು ಇಬ್ಬರು ಒಂದೇ ಟೇಸ್ಟ್ ಇರಬಹುದು ಮೋಸ್ಟ್ಲಿ, ಅದರಿಂದ ಒಂದೇ ಥರನ ತಿಂಡಿಗಳನ್ನ ಬಿಟ್ಟಿದ್ದಾರೆ. ನೆಕ್ಸ್ಟು ಇನ್ಯಾವ್ದು ಕೇಳ್ಬೋದು? ಇನ್ನೊಂದೊಂದು ಪ್ರಶ್ನೆ ಇನ್ಯಾವುದಾದ್ರೂ ಕೇಳೋಣ. ಅತ್ತೆ ಅಡುಗೆ ಬಿಡ ಇನ್ನೊಂದು 2 ಪ್ರಶ್ನೆ ಕೇಳೋಣ ಅಂತ ಇದ್ದೀನಿ ನಾನು. ಅದ್ರಲ್ಲಿ ಯಾವ್ದು ಕೇಳಬಹುದು? ಮಾವನ್ಗೆ ಇರೋ 3 ಸಿಸ್ಟರ್ 1 ಬ್ರದರಲ್ಲಿ ಯಾರು ತುಂಬ ಫೇವ್ರೆಟ್? ಎಲ್ಲರೂ ಇಷ್ಟನೇ. ಅಲ್ಲ, ಅವ್ರ ಆನ್ಸರು ಅವ್ರು ಮಾಡ್ಬೇಕು ಮಾವ. ತಮ್ಮನೂ ಕಂಡು ಇಷ್ಟ, ಮೂರು ತಂಗಿನೂ ಕಂಡು ಇಷ್ಟ. ದಿನ ಒಂದ್ಸರಿ ಹೋಗಿ ನೋಡ್ಕೊಂಡು ಬಂದೇ ಬರ್ತೀನಿ. ವೆರಿ ಗುಡ್ ಆನ್ಸರ್. ಎಲ್ಲಾರ ಮನೆಗೂ ಹೋಗ್ತೀನಿ, ನೋಡ್ಕೊಂಡು ಬರ್ತೀನಿ. ಇವರು ಮೈಸೂರಲ್ಲೇ ಇರೋದ್ರಿಂದ, ಎಲ್ಲರೂ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ಎಲ್ಲರೂ ನಮ್ಮ ಬ್ಯಾಂಗ್ಳೂರಲ್ಲಿ ಪಕ್ಕದಲ್ಲಿ ಹೋಗೋಕ್ಕಾಗಲ್ಲ, ಬಟ್ ಮೈಸೂರಲ್ಲಿ ಎಲ್ಲ ಕಡೆ ಹೋಗ್ಬೋದು. ಅವ್ರು ಹೋಗಿ ಅವ್ರ ಸಿಸ್ಟರ್ಸ್ ಮತ್ತು ಬ್ರದರ್ಸ್ನ ನೋಡ್ಕೊಂಡು ಬಂದೇ ಬರ್ತಾರೆ. ಸೊ ಅವ್ರ ಫೇವ್ರೆಟ್ 3 ಸಿಸ್ಟರ್ 1 ಬ್ರದರ್ ಎಲ್ಲರೂ ಇಷ್ಟ ಅಂತ ಹೇಳಿದ್ದಾರೆ. ಹೀಗೆ 3 ಸಿಸ್ಟರ್ ಬ್ರದರ್ಸ್ ಕೇಳಿಸ್ಕೊತಿದ್ರೆ ಅವ್ರಿಗೆ ಸ್ವೀಟ್ ಮಾಡಾಕಬೇಕು ಬಂದಾದ್ಮೇಲೆ ಕೇಳಿಸ್ಕೊಂಡು. ನೆಕ್ಸ್ಟ್ ಅತ್ತೆಗೆ ಯಾವ ಬ್ರದರ್ ತುಂಬ ಇಷ್ಟ? ಎಲ್ಲರೂ ಇಷ್ಟ. ಓ, ಇದು ಕಾಪಿ ಆನ್ಸರ್, ಇದು ಕಾಪಿ. ಇವ್ರಿಗೂ ಎಲ್ಲರೂ ಇಷ್ಟನೇ. ಇವ್ರ ಫೇವ್ರೇಟ್ ಇವ್ರ ಎಲ್ಲ ಬ್ರದರು ಸಿಸ್ಟರ್ ಇವ್ರಿಗೂ ಇಷ್ಟನೇ. ಜಾಸ್ತಿ ಇಷ್ಟ ಅಂದರೆ ಸಿಸ್ಟರ್ಸ್. ಯಾಕೆ ಅಂದರೆ ಒಬ್ಬರೇ ಸಿಸ್ಟರ್ ಇರೋದ್ರಿಂದ ಆಗಾಗ ಫೋನಲ್ಲಿ ಮಾತಾಡಿಕೊಂಡು ಜಾಸ್ತಿ ಮಾತಾಡ್ತಿರೋದ್ರಿಂದ ಅವ್ರಿಗೆ ಫಸ್ಟ್ ರ್ಯಾಂಕ್ ಕೊಡ್ತಾ ಇದ್ದೀವಿ ದೊಡ್ಡಮ್ಮಂಗೆ. ದೊಡ್ಡಮ್ಮ ನೋಡ್ತಾ ಇದ್ರೆ ಒಂದು ಲೈಕ್ ಕೊಡಿರಿ ವಿಡಿಯೋ. ಲೈಕ್ ಬರಬೇಕು ದೊಡ್ಡಮ್ಮನ ಫ್ಯಾಮಿಲಿಯಿಂದ. ಸೊ ಇಷ್ಟ ಆಗಿದೆ. ನೆಕ್ಸ್ಟ್ ಈಗ ನಾನು ಅವಿನಾಶಕ್ಕೆ ತರಿಸ್ತಾ ಇದ್ದೀನಿ. ಹಾಯ್ ಅವಿನಾಶ್. ಸೊ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ 1-2 ಮಾತಾಡಿ ನೋಡೋಣ. ಆ್ಯನಿವರ್ಸರಿ ದಿನ ಇದನ್ನೆಲ್ಲ ನಾವು ಮುಂಚೆ ಹೇಳಲ್ಲ. ಮುಂಚೆ ಹೇಳಿದ್ರೆ ನೀವು ಏನೇನೋ ಪಠ್ಯ ಪುಸ್ತಕ ಥರ ರೆಕಾರ್ಡ್ ಮಾಡ್ಕೊಂಡು ಬಂದ್ಬಿಡ್ತೀರಾ ಅಂತ ನಾವು ತಕ್ಷಣ ಕೇಳ್ತಾ ಇದ್ದೀವಿ. ಹಾಂ, ವೆರಿ ಗುಡ್. ಆ್ಯಕ್ಚುಲಿ ನನಗೋಸ್ಕರ ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಮ ಅಮ್ಮ ಅಪ್ಪ ಇಬ್ಬರು ಅದಕ್ಕೆ. ಈಗ ಅಪ್ಪ ಆ್ಯಕ್ಚುಲಿ ಅವ್ರಿಗೆ ಅವ್ರು ಕೇರಳ ಇಡೋದ್ರಲ್ಲಿ ಇದ್ದಾರೆ. ಅವ್ರು ಇನ್ನೂ ಆ್ಯಕ್ಚುಲಿ ಒಳ್ಳೆ ಪೊಸಿಷನ್ ಹೋಗ್ತಾರೆ. ಅವ್ರು ನನಗೋಸ್ಕರ ಮೈಸೂರು ಸಿಗ್ತಾ ಇದ್ರು. ಅಮ್ಮ ಆ್ಯಕ್ಚುಲಿ ಅಮ್ಮ ಚಿಕ್ಕ ವಯಸ್ಸಿಂದನೂ ಅವ್ರು ಎಲ್ಲ ಟ್ರಿಪ್ಪು ಎಲ್ಲ ಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ನನಗೆ ಓದಿಸ್ಬೇಕು ಚೆನ್ನಾಗಿ. ತುಂಬ ಅವ್ರಿಗೆ ಹಠ ಇತ್ತು. ನೀವು ಚೆನ್ನಾಗಿ ಓದಿದ್ರಾ? ಅದು ತಕ್ಕಾಗಿ ನಾನು ಚೆನ್ನಾಗಿ ಓದಿದೆ, ಒಳಗಡೆ ಸೆಟ್ಲ್ ಆಗಿದ್ದೀನಿ. ಐ ಥಿಂಕ್ ದೇ ಆರ್ ವೆರಿ ಪ್ರೌಡ್. ದೇ ಆರ್ ವೆರಿ ಪ್ರೌಡ್ ಆಫ್ ಮೀ ನಾವು. ಅಲ್ಲಿ ನಾವು ಗಾಡೀಲಿ ಹೋಗ್ತಿದ್ದ ಚಿಕ್ಕ ವಯಸ್ಸಲ್ಲಿ ಗಾಡೀಲಿ ಹೋಗ್ತಿದ್ದಾಗ ಆಲ್ಮೋಸ್ಟ್ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಆ ಟೈಮಿಂದನೂ ಅಲ್ಲಿ ನಂಗೆ ಆನ್ ದ ವೇ ಇಂಜಿನಿಯರಿಂಗ್ ಅದು NI ಕಾಲೇಜ್ ಇರ್ತಿತ್ತು. ಸೊ ಅಲ್ಲಿ ಯಾವಾಗಲೂ ಅವ್ರು ಹೇಳೋರು ನನಗೆ ನನ್ನ ಮಗ ಇಲ್ಲೇ ಓದಬೇಕು ಅಂತ. ಕೊನೆಗೆ ಅಲ್ಲೇ ಓದಿದೆ ನಾನು. ಅದು ಅವ್ರು ತುಂಬ ಖುಷಿ ಆಯಿತು. ಇವಾಗ ಐ ಆಮ್ ಸೆಟಲ್ಡ್. ಸೊ ಅವ್ರಿಗೂ ಖುಷಿ, ಅವರು ದೇ ಆರ್ ವೆರಿ ಪ್ರೌಡ್ ಆಫ್ ಮೀ. ವೆರಿ ನೈಸ್, ಗುಡ್, ವೆರಿ ಗುಡ್. ಸೊ ನಿಮಗೆ ನಿಮ್ಮ ತಂದೆಯವರು ಎಷ್ಟೋ ವರ್ಷದಿಂದ ಯಾವುದೋ ಕಚೋರಿ ತರ್ತಿದ್ರಲ್ಲ, ಅದು ನೆನಪಿದ್ಯಾ? ಸೊ ಆ ಕಚೋರಿಯಿಂದ ಇವಾಗ ಈ ಕಚೋರಿಗೆ ನೀವು ಶಿಫ್ಟ್ ಆಗಿದ್ದೀರಾ. ಅವ್ರು ನಿಮ್ಗೆ ಕೊಡಿಸ್ತಾ ಇದ್ರು, ಇವಾಗ ನೀವು ಕೊಡಿಸ್ತಾ ಇದ್ದೀರಾ. ಸೊ ವೆರಿ ಪ್ರೌಡ್ ಆಫ್ ಯು ಆ್ಯಸ್ ಯುವರ್ ವೈಫ್. ನನಗನ್ಸಿದೆ ಯು ಆರ್ ಅ ವೆರಿ ಗುಡ್ ಸನ್. ಸೊ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಹ್ಯಾಪಿ ಆ್ಯನಿವರ್ಸರಿ ಒನ್ಸ್ ಅಗೇನ್ ಅಂತ ವಿಶ್ ಮಾಡಿಬಿಡಿ. ಇವರೇ. ಸೊ ಚೆನ್ನಾಗಿ ಬಂತು. ನಾನು ನಿಮ್ಗೆ ಇನ್ನೊಂದು ಯಾವ್ದಾದ್ರು ವೀಡಿಯೋದಲ್ಲಿ ಕವರ್ ಮಾಡ್ತೀವಿ. ನಾವು ಮೈಸೂರಿಗೆ ಹೋದಾಗ ಯಾವಾಗಲಾದರೂ ಒಂದ್ಸರಿ ನಾವು ವೀಡಿಯೋದಲ್ಲಿ ಕವರ್ ಮಾಡ್ತೀವಿ. ಈಗ ನಾವು ತಿನ್ನಬೇಕು, ಸೊ ಅದಕ್ಕೆ ನಾವು ಬಾಯ್ ಮಾಡ್ತಾ ಇದೀವಿ. ಬಾಯ್. ಅಜ್ಜಿ ತಾತ ಕ್ಲಾಪ್ ಅರ್ಹ ಕ್ಲಾಪ್. ವೆರಿ ಗುಡ್. ಹಾಡು ಮಾವ ಹಾಡು. ಬ್ಯಾಕ್ಗ್ರೌಂಡ್ ಅಲ್ಲಿ ಹ್ಯಾಪಿ ಆನಿವರ್ಸರಿ ಸಾಂಗ್ಸ್ ಏನೋ. ಒಂಚೂರು ಆಗ್ತೀರಿ. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ ಆನಿವರ್ಸರಿ, ಮಗುಗೊಂಚೂರು ನೀವು ಮಾಡ್ತೀರಿ.
ಪಾಪುಚಿ ಲಾಸ್ಟ್. ಯಾ ಸರ್ ಅಂತ ಹಾಕ್ಬಿಡ್ತೀನಿ. ಅದೇ ತೆಗೀರಿ. ವಿಡಿಯೋ ಬಾ ನೀನು ಬಾ ನೀನು ಕೊಡು. ಈಗ ಅವ್ಳು ಕೊಟ್ಬಿಡಿ. ಹಿಂಗೆ ಅವ್ರದ್ದಾಯ್ತಲ್ವಾ? ನೆಕ್ಸ್ಟ್ ಮಗು ಎತ್ಕೊಂಡ್ಬಂದ್ರು ಅವ್ಳು ಬಲ್ಲ ಕಡೆ ಅಲ್ಲೇ ಅಲ್ಲೇ ಹಾಕ್ಬಿಡು ಅಲ್ಲೇ ಹೋಗೋಣ. ಅಲ್ಲೇ ಹಾಕ್ಬಿಡು ಅವ್ರಿಗೆ ಮುಗಿತು ಅಲ್ಲೇ ಹಾಕ್ಬಿಡು. ಅರ್ಹಾಗೋ ಅಜ್ಜಿ ತಾತಗೆ ಇಬ್ರು ಒಟ್ಟಿಗೆ ಎಲ್ಲಿ ಅರ್ಹ ಕೇಕ್. ಕೇಕ್ ಕೇಕ್ ಬೇಡ ಹೋಗ್ಲಿ ಬೇಡ ಬೇಡ. ಅಲ್ಲಿ ಹಠ ಮಾಡ್ಬೇಡ. ಹಚ್ಚೋಳಿ. ಸೊ ನೋಡ್ಕೊಂಬಂದ್ರ ಇವತ್ತಿನ ದಿನ ಹಾಗಿತ್ತು. ನಾವು ನಮ್ಮ ಪೇರೆಂಟ್ಸ್ ಜೊತೆ ಅಂದರೆ ಅವಿನಾಶ್ ಪೇರೆಂಟ್ಸ್ ಜೊತೆ ಹೊರಗಡೆ ಹೋಗಿ ಒಂದು ಒಳ್ಳೆ ಡಿನ್ನರ್ ಮಾಡಿ ಬಂದ್ವಿ. ತುಂಬಾ ಚೆನ್ನಾಗಿತ್ತು. ಅವರು ಸಹ ತುಂಬ ಖುಷಿಪಟ್ಟರು. ಅವ್ರದ್ದು 34th ವೆಡ್ಡಿಂಗ್ ಆ್ಯನಿವರ್ಸರಿ. ಆಲ್ಮೋಸ್ಟ್ ನನ್ನ ಮದುವೆ ಆದಾಗಿಂದ ಒಂದು ಐ ಥಿಂಕ್ 5 years ಆಗಿದೆ ನಮ್ಮ ಮದುವೆ ಆಗಿ. ಒಂದು 3-4 ಆ್ಯನಿವರ್ಸರಿ ಒಟ್ಟಿಗೆ, ಐ ಮೀನ್ 3 ಆ್ಯನಿವರ್ಸರೀಸ್ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿದ್ದೀವಿ. ಕೆಲವೊಂದ್ಸರಿ ಇಲ್ಲಿರ್ತೀವಿ. ನಾವು ಇಲ್ಲಿದ್ದಾಗ ಅವರೇನೋ ನಮ್ಮ ಮನೇಲಿದ್ದಾಗ ನಾವು ಅವ್ರ ಮನೇಲಿದ್ದಾಗ ಸೆಲೆಬ್ರೇಟ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೆಲೆಬ್ರೇಷನ್ ಅಂದರೆ ಲೈಕ್ ತುಂಬಾ ಅಂತಲ್ಲ, ಒಂದು ಒಟ್ಟಿಗೆ ಹೋಗೋದು ಡಿನ್ನರ್ಗೆ. ನಮ್ಮ ಅತ್ತೆಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ, ಅಡುಗೆ ಮಾಡೋಕ್ಕೆ ನನಗೂ ಸಿಗುತ್ತೆ. ಇದೊಂದು ಒಂಥರ ಚೆನ್ನಾಗಿರುತ್ತೆ. ಎಲ್ಲರಿಗೂ ಒಂಥರ ಲೇಡೀಸ್ಗೆ ರೆಸ್ಟ್ ಇರುತ್ತೆ. ಅದಾದಮೇಲೆ ಅಲ್ಲಿ ಹೋಗಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದು, ಅವ್ರ ಟೇಸ್ಟ್ಗಳು ಗೊತ್ತಾಗೋದು, ಒಂಥರ ಫ್ರೀಯಾಗಿರ್ತೀವಿ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಈ ಥರ ಬರ್ಡೇಸ್ ಮತ್ತು ಆ್ಯನಿವರ್ಸರೀಸ್ ಇದ್ದರೆ ನಾವು ಯಾವತ್ತೂ ಅದನ್ನು ಈ ಥರ ಚಿಕ್ಕ ಸೆಲೆಬ್ರೇಷನ್ ಮಾಡದೇ ಇರಲ್ಲ. ಏನಾದರೂ ಒಂದು ತೀರಾ ಏನು ಮಾಡೋಕ್ಕೆ ಹೋಗಲ್ಲ, ಒಂದು ಸಣ್ಣದಾಗಿ ಕೇಕ್ ಕಟ್ ಮಾಡಿಸೋಣ. ನನಗೆ ತುಂಬಾ ಇಷ್ಟ. ನಂಗೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಮ್ಮ ಅಪ್ಪ ಮಾಡಿಸ್ತಿದ್ರು, ನಮ್ಮ ಅಪ್ಪ ಅಮ್ಮ ನಮ್ಗೆ ಮಾಡಿಸ್ತಿದ್ರು. ಸೊ ನಾವು ನಮ್ಮ ಪೇರೆಂಟ್ಸು ಕೊಡೋಣ ಅನ್ನೋದಷ್ಟೇ ನನಗೆ ತುಂಬಾ ಇಷ್ಟ. ನನಗೆ ಅವಿನಾಶ್ಗೂ ಅಷ್ಟೇ ತುಂಬ ಪರ್ಸ್ನಲಿ ಇಷ್ಟಪಡ್ತಾರೆ ಈ ಥರ ಮಾಡಿದ್ರೆ. ಸೊ ಆ ಥರ ಆಯಿತು. ಅಲ್ಲೂ ಅಷ್ಟೇ ಫುಡ್ ತುಂಬ ಚೆನ್ನಾಗಿತ್ತು. ಕೈಲಾಶ್ ಪರ್ಬತ್ ಅಂತ ಕಲ್ಯಾಣ್ ನಗರಲ್ಲಿ ಹೋಗಿದ್ವಿ. ಅದ್ರ ಬ್ರಾಂಚಸ್ ಎಲ್ಲ ಕಡೆ ಇದೆ, ಮೋಸ್ಟ್ಲಿ ಜಯನಗರಲ್ಲೂ ಇದೆ ಅಂತ ಅನ್ಸುತ್ತೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ವಿ ನಾವು. ಚಾಟ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ರಾಜಸ್ಥಾನಿ ಪ್ಯೂರ್ ವೆಜ್ಜು. ಆ್ಯಕ್ಚುಲಿ ಚೆನ್ನಾಗಿತ್ತು, ಅಫೋರ್ಡಬಲ್ ಸಹ ಇದೆ. ಒಂದ್ಸರಿ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಹೋಗಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿತ್ತು. ಸೊ ಹೀಗಾಯಿತು. ಅರ್ಹಾಗೆ ಅಲ್ಲಿ ನಾವೇನು ಮಾಡಿದ್ವಿ ಅಂದರೆ ಸ್ವಲ್ಪ ಅವಳಿಗೆ ಇದು ಕೊಟ್ಟಿದ್ವಿ, ಕಡಲೆಪುರಿ, ಪುರಿ ಮತ್ತು ಮುರುಮುರ ಅಂತಾರೆ, ಅದನ್ನು ಬೌಲ್ಗೆ ಹಾಕಿಕೊಟ್ಟಿದ್ವಿ. ಅವಳು ಸುಮಾರು ಕುತ್ಕೊಂಡು ತಿಂತಿದ್ಲು. ಆಗಲೇ ನಮ್ಮ ಹಾಫ್ ಆಫ್ ದ ಡಿನ್ನರ್ ಆಗಿತ್ತು. ರೆಸ್ಟ್ ಹಾಫ್ಗೆ ಸ್ವಲ್ಪ ಕ್ರ್ಯಾಂಕಿ ಆದಳು. ಸೊ ಆ ಟೈಮಲ್ಲಿ ಸ್ವಲ್ಪ ಸ್ಕ್ರೀನಿಂಗ್ ಕೊಡಬೇಕಾಗಿ ಬಂತು. ಯೂಶ್ವಲಿ ಅವಳು ಮನೆಯಲ್ಲಿದ್ದರೆ ನಾನು ಸ್ಕ್ರೀನಿಂಗ್ ಮಾಡೋದೇ ಇಲ್ಲ ಅವಳಿಗೆ. ಐ ಡೋಂಟ್ ಲೈಕ್ ದ್ಯಾಟ್.
ಇಷ್ಟು ಚಿಕ್ಕ ವಯಸ್ಸಿಗೆ ಈಗಲೇ ಸ್ಕ್ರೀನಿಂಗ್ ಮಾಡಿಸೋದು ಒಳ್ಳೆಯದಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾನು ನಿಮ್ಗೆ ಏನು ಹೇಳಬೇಕಂದ್ರೆ ಕೋಕೋಮೆಲನ್ ಈ ಥರ ಕೆಲವೊಂದು ಕನ್ನಡ ಮಕ್ಕಳ ಗೀತೆಗಳು ಇದೆಲ್ಲ ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳ್ಬಹುದು. ಅದರಿಂದ ಮಕ್ಕಳು ಕಲಿತವೆ. ಈಗ ಅಲ್ಲಿ ಒಂದು ಸಾಂಗ್ ಬರುತ್ತೆ, ಹೆಡ್ ಶೋಲ್ಡರ್ ನೀಸ್ ಆ್ಯಂಡ್ ಟೋಸ್. ಅದು ನೋಡಿ ಅವಳು ಹೆಡ್ಡಲ್ಲಿ ಶೋಲ್ಡರಲ್ಲಿ ಅವಳೇ ಕಲಿತಿದ್ದಾಳೆ, ನೋಡ್ಬಿಟ್ಟು ಕಲಿತಿದ್ದಾಳೆ. ಇನ್ಸ್ಟೆಡ್ ಆಫ್ ಏನೇನೋ ನೋಡೋ ಬದಲು ಸ್ಕ್ರೀನಿಂಗ್ ಟೈಮ್ ಇರಬಾರ್ದು, ಇದ್ದರೆ ಸ್ವಲ್ಪನೇ ಇರಲಿ ಅಂತ ನಾನು ಹೇಳ್ತೀನಿ. ಸ್ವಲ್ಪ ಇದ್ರೂ ಎಜುಕೇಷನಲ್ ಸ್ಕ್ರೀನಿಂಗ್ ಇಲ್ಲಿ. ಈಗ ಸದ್ಯಕ್ಕೆ ಮಕ್ಕಳು ಕಾರ್ಟೂನ್ಸ್ನ ಎಂಜಾಯ್ ಮಾಡೋದ್ರಿಂದ ಕೋಕೋಮೆಲನ್ ಆ್ಯಕ್ಚುಲಿ ಚೆನ್ನಾಗಿದೆ, ಸೊ ಅದನ್ನು ತೋರಿಸ್ತಾ ಇದ್ದೆ. ಸ್ವಲ್ಪ ನೋಡಿದ್ಲು ಅವಳಿಗೂ ಅಷ್ಟೇ ಜಾಸ್ತಿ ಸ್ಕ್ರೀನಿಂಗ್ ಇಷ್ಟ ಇಲ್ಲ, ಅವಳಿಗೆ ಅಭ್ಯಾಸ ಇಲ್ವಲ್ಲ. ಸ್ವಲ್ಪ ನೋಡಿ ಹೇಗೆ ಬರ್ತಿದೆ, ಅಷ್ಟೊಂದು ಮಾಡ್ಕೊಂಡ್ಬಂದ್ಬಿಟ್ಟಿದ್ದೀನಿ. ನಾಳೆ ಎಲ್ಲ ಡಯಟ್ ಮಾಡಬೇಕು. ಏನಾದರೂ ಹೊರಗಡೆ ಫುಡ್ ಇಟ್ಸ್ ನಾಟ್ ಗುಡ್, ಬಟ್ ಒನ್ಸ್ ಇನ್ ಅ ವೈಲ್ ಇಟ್ಸ್ ಗುಡ್, ಇಟ್ಸ್ ಫೈನ್ ಅಂತ. ಸೊ ಅದೇ ಹೇಳೋ ಥರ ಅವಳು ನೋಡಿದ್ಲು, ನೋಡಿ ಇಷ್ಟಪಟ್ಲು. ಸ್ವಲ್ಪ ಹೊತ್ತಾದ್ಮೇಲೆ ಅವಳೇ ಬೇಜಾರಾಗ್ಬಿಟ್ಲು. ಅಲ್ಲಿ ಮಕ್ಕಳೆಲ್ಲ ಬಂದಿದ್ರು, ಅವುಗಳನ್ನ ನೋಡಿಕೊಂಡು ಓಡಾಡ್ಕೊಂಡಿದ್ದು. ನಮ್ದು ಅಲ್ಲಿ ತನಕ ಆಲ್ಮೋಸ್ಟ್ ಮುಗ್ದಿತ್ತು. ಆಮೇಲೆ ಈ ವಿಡಿಯೋದಲ್ಲಿ ನೀವು ನೋಡಿದ್ರಲ್ವ Q&A ಎಲ್ಲ ಕೇಳಿದ್ದೀನಿ. ಆ ಥರ ನೀವು ಯಾರಾದರೂ ಟ್ರೈ ಮಾಡಿ, ನಿಮ್ಮ ಪೇರೆಂಟ್ಸ್ಗೆ ಒಳ್ಳೆ ಮಜಾ ಇರುತ್ತೆ, ಫನ್ ಇರುತ್ತೆ, ಅವ್ರಿಗೂ ಒಂಥರ ಖುಷಿ ನಾಚಿಕೆ ಆಗ್ತಾ ಇರುತ್ತೆ. ಅವಿನಾಶಿಗೆ ಮಾಡ್ಬೇಕು ನಾನು ಆ್ಯಕ್ಚುಲಿ. ಅಲ್ಲಿ ಮಾಡಾದ್ಮೇಲೆ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಮಾಡಿದೆ. ಅಲ್ಲಿ ಮಾಡಾದ್ಮೇಲೆ ನಾನು ಅವಿಗೆ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಕೇಳೋಣ ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ ಅಂತ. ನನಗನ್ಸೋ ಪ್ರಕಾರ ಒಂದಕ್ಕೂ ಮಾಡಲ್ಲ, ಹೇಳೋಕ್ಕಾಗಲ್ಲ. ಅವಿನ ಎಲ್ಲ ತಲೆಯಲ್ಲಿ ತುಂಬ್ಕೊಂಡಿರ್ತಾರೆ. ನೋಡೋಣ ಯಾರು ಗೆಲ್ತಾರೆ ಅಂತ. ಯಾವತ್ತಾದರೂ ಒಂದ್ಸರಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಮಾಡೋಣ. ಕಪಲ್ ಬ್ಲೌಸ್ ಮಾಡೋಣ, ಏನಾದ್ರು ಕ್ವೆಶನ್ಸ್ ಕೇಳೋಣ, ಇಬ್ಬರು ರ್ಯಾಪಿಡ್ ಫೈರ್ ಥರ ಎಲ್ಲ ಮಾಡೋಣ, ಮಜಾ ಇರುತ್ತೆ. ಸೊ ಅದನ್ನು ಮಾಡ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ರಾತ್ರಿ ಆಗಿದೆ, ಇನ್ನೇನು ಮಲಗಿಸ್ಬೇಕು. ಅರ್ಹ ಏನೂ ತಿನ್ನಿಸಿಲ್ಲ, ಅಲ್ಲಿ ಬರೀ ಪುರಿ ಒಂದು ತಿನ್ನಿಸಿದ್ದೀನಿ. ಇವಾಗ ಅವಳು ಫುಡ್ ಪ್ರಿಪೇರ್ ಮಾಡಿದ್ದೀನಿ ಬಿಸಿಯಾಗಿ. ಸೊ ಅದನ್ನು ತಿನ್ನಿಸ್ಬೇಕು ಅವಳಿಗೆ. ತಿನ್ನಿಸಿ ನಾವು ಇವತ್ತು ತಾಚೆ ಮಾಡ್ಕೊಳ್ತೀವಿ. ಇನ್ನೇನಿದ್ರು ನಾಳೆ ಸಿಗ್ತೀನಿ ನಾನು. ಸೊ ನಾಳೆ ತನಕ ನಿಮ್ಮ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಬಾಯ್ ಬಾಯ್. ಸಾರಿ, ಬಿಫೋರ್ ದ್ಯಾಟ್ ನಾನೊಂದು ಮೋಟಿವೇಶನ್ ಕೋಟ್ ಹೇಳ್ತೀನಿ ಅಂತ ಹೇಳಿದ್ದೆಲ್ಲ, ಥಾಟ್ ಆಫ್ ದ ಡೇ ಹೇಳಬೇಕಾಗಿತ್ತು. ಸೊ ಆ ಥಾಟ್ ಆಫ್ ದ ಡೇ ಚಿಕ್ಕದಾಗಿ ಹೇಳ್ತೀನಿ ಇವತ್ತು. ಏನಂದರೆ ನಾವು ಓದಿದೆ, ನಾನು ಹೇಳಿದ್ನಲ್ಲ ಒಂದು ಬುಕ್ ಇಟ್ಕೊಂಡಿದ್ದೀನಿ, ಎಲ್ಲರೂ ಇಷ್ಟ ಆದರೆ ಬರ್ಕೊಳ್ತೀನಿ ಅಂತ. ಒಂದು ಓದಿದ್ದೀನಿ, ಅದೇನೆಂದರೆ ಇಫ್ ಯು ಆರ್ ಟಯರ್ಡ್ ರೆಸ್ಟ್, ಟೇಕ್ ಸಮ್ ರೆಸ್ಟ್, ಡು ನಾಟ್ ಕ್ವಿಟ್. ಇದನ್ನು ನಾನು ಓದಿದೆ ಎಲ್ಲೋ, ನಂಗೆ ತುಂಬ ಇಷ್ಟ ಆಯಿತು. ಕರೆಕ್ಟ್ ಆ್ಯಕ್ಚುಲಿ. ಈಗ ನಮಗೆ ಇಷ್ಟ ಆದಂಥ ಯಾವುದಾದ್ರು ಕೆಲಸ ಮಾಡ್ತಿದ್ದೀವಿ, ಅಥವಾ ನಮ್ಮದೇನಾದರೂ ಗುರಿ ಇದೆ, ಅಥವಾ ಇನ್ನೇನಾದರೂ ಮಾಡ್ತಾಯಿದ್ದೀವಿ ಅಂತಾದಾಗ ಅದಕ್ಕೆ ಜಾಸ್ತಿ ಪರಿಶ್ರಮ ಬೇಕು. ನಮ್ಮಲ್ಲಿರೋ ಎಫರ್ಟ್ಸ್ ಜಾಸ್ತಿ ಹಾಕಿದ್ರೆ ಮಾತ್ರ ನಾವು ಸಕ್ಸಸ್ ಅಥವಾ ಡೆಸ್ಟಿನೇಷನನ್ನು ರೀಚ್ ಮಾಡೋಕ್ಕಾಗುತ್ತೆ. ಸೊ ಇದ್ರ ಮಧ್ಯೆ ನಮಗೆ ಸಾಕಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ, ಸಖತ್ ಹರ್ಡಲ್ಸ್ ಇರುತ್ತೆ. ಸೊ ಆ ಮಧ್ಯೆ ಸಿಕ್ಕಾಕೊಂಡು ನಮಗೆ ಅಪ್ಪ ನನ್ನ ಕೈಲಿ ಆಗ್ತಿಲ್ಲ, ಅಪ್ಪ ನಿಲ್ಲಿಸ್ಬಿಡೋಣ, ಇದು ನನಗಲ್ಲ ಅನಿಸುತ್ತೆ ಅಂದ್ಬಿಟ್ಟು ಟಯರ್ಡಾಗಿ ಕೂರೋದು ಬೇಡ, ಕ್ವಿಟ್ ಮಾಡೋದು ಬೇಡ. ಇನ್ಸ್ಟೆಡ್ ನಾವು ಸ್ವಲ್ಪ ಪಾಸ್ ಮಾಡೋಣ. ಇಫ್ ಇಟ್ ಈಸ್ ನಾಟ್ ವರ್ಕಿಂಗ್ ಔಟ್, ನಮ್ಗೆ ಆಗ್ತಾನೇ ಇಲ್ಲ, ಇದು ವರ್ಕ್ ಆಗ್ತಿಲ್ಲ, ನಮಗೆ ಯಾಕೋ ಸರಿ ಬರ್ತಿಲ್ಲ ಅಂತ ಅಂದಾಗ ಲೆಟ್ ಅಸ್ ಪಾಸ್ ಫಾರ್ ಸಮ್ ಟೈಮ್. ಸ್ವಲ್ಪ ರೆಸ್ಟ್ ಮಾಡೋಣ, ಸ್ವಲ್ಪ ದಿನ ನಡೀತಿಲ್ಲ, ಇನ್ನು ಸ್ವಲ್ಪ ಗ್ಯಾಪ್ ತೊಗೊಂಡು ಮತ್ತೆ ಇನ್ಯಾವುದಾದ್ರು ಆಲ್ಟರ್ನೇಟಿವ್ಸಲ್ಲಿ ಅಥವಾ ಇನ್ನೇನಾದರೂ ರೀತಿಯಲ್ಲಿ, ಬೇರೆ ಥರ ರೀತಿಯಲ್ಲಿ ಅದೇ ಡೆಸ್ಟಿನೇಷನ್ ಹತ್ತಿರ ಸಾಗೋಕ್ಕೆ ಪ್ರಯತ್ನ ಮಾಡೋಣ. ಸೊ ಇಫ್ ಯು ಆರ್ ಟಯರ್ಡ್, ಟೇಕ್ ಸಮ್ ರೆಸ್ಟ್ ಇನ್ಸ್ಟೆಡ್ ಆಫ್ ಕ್ವಿಟಿಂಗ್. ಸೊ ಇದು ಇವತ್ತಿನ ಥಾಟ್ ಆಫ್ ದ ಡೇ ಆಗಿದೆ. ಹೋಪ್ ನಿಮ್ಗೆ ಇಷ್ಟ ಆಯಿತು. ನಿಮಗೆ ಯಾವುದಾದ್ರೂ ಬ್ಯೂಟಿಫುಲ್ ಥಾಟ್ ಆಫ್ ದ ಡೇ ಅಥವಾ ಇನ್ನೇನಾದರೂ ಇಷ್ಟ ಇದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ಮಾಡಿ, ನನಗೂ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೂ ಹೇಳ್ಬೋದು. ಸೊ ಹಿಂಗೆ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸಬ್ಸ್ಕ್ರೈಬ್ ಮಾಡಿದ್ರೆ ಒಂಥರ ಮೋಟಿವೇಶನ್ ಇರುತ್ತಲ್ವ. ನಾನು ನಿಮಗೆಲ್ಲ ಮೋಟಿವೇಶನ್ ತೋಟೆ, ನನಗೆ ಮೋಟಿವೇಟ್ ಯಾರು ಮಾಡಲ್ವ. ಸೊ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಷ್ಟೊಂದು ವ್ಯೂಸ್ ಆಗ್ತಿದೆ ಆ್ಯಕ್ಚುಲಿ, 300+ ವ್ಯೂಸ್ ನೋಡಿದೆ ನಾನು ಫಸ್ಟ್ ವೀಡಿಯೋಗೆ. 100+, 200+ ವ್ಯೂಸ್ ನೋಡ್ತಾ ಇದ್ದೀನಿ. ಬಟ್ ಸಬ್ಸ್ಕ್ರೈಬರ್ಸ್ 50s ಇದ್ದೀರಾ. ಸೊ ಪ್ಲೀಸ್ ವ್ಯೂ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ಇಟ್ಸ್ ಕೈಂಡ್ ಆಫ್ ಎಂಕರೇಜ್ಮೆಂಟ್ ಫಾರ್ ಅ ವುಮೆನ್ ಟು ಕಮ್ ಅಪ್. ಸೊ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗುಡ್ ನೈಟ್ ಹೇಳ್ತಿದ್ದೀನಿ. ಬಾಯ್ ಬಾಯ್, ಗುಡ್ ನೈಟ್, ಟೇಕ್ ಕೇರ್.